ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿಯೇ ದೇವರಿಗೆ ನಾವು ಏನನ್ನು ಅರ್ಪಣೆ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡಿದ್ವಿ. ಸರಿ, ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ, ಆಕಾರವೇ ಇಲ್ಲದ ಭಗವಂತನನ್ನ ಜಗತ್ತು ಹೇಗೆ ಪೂಜಿಸುತ್ತೆ ಅನ್ನೋದು. ಪ್ರಪಂಚದಾದ್ಯಂತ ಪೂಜಾ ವಿಧಾನಗಳು ಎಷ್ಟೊಂದು ವಿಭಿನ್ನ ಅಲ್ವಾ? ಆದ್ರೆ ಈ ಎಲ್ಲದರಲ್ಲೂ ಒಂದು ಸಾಮಾನ್ಯವಾದ ಅಂಶ ಇರಬಹುದಾ? ಬನ್ನಿ, ಇವತ್ತು ಅದನ್ನೇ ನೋಡೋಣ. ಹಾಗಾದ್ರೆ ತಕ್ಷಣ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಭಗವಂತನಿಗೆ ಒಂದು ಶರೀರನೇ ಇಲ್ಲ ಅಂದ್ಮೇಲೆ ಆತನನ್ನ ಪೂಜೆ ಮಾಡೋದು, ಪ್ರಾರ್ಥನೆ ಸಲ್ಲಿಸೋದು ಅದೆಲ್ಲ ಹೇಗೆ ಸಾಧ್ಯ ಅಲ್ವಾ? ನಿಜಕ್ಕೂ ಇದು ಯೋಚನೆ ಮಾಡಬೇಕಾದ ವಿಷಯ. ಅದಕ್ಕೆ ಉತ್ತರ ಸಿಗೋದು ಭಗವಂತನ ಮೂಲ ಸ್ವರೂಪವನ್ನ ಅರ್ಥ ಮಾಡಿಕೊಂಡಾಗ. ಅಂದ್ರೆ ಆ ದೈವಿ ಶಕ್ತಿಯನ್ನ ಒಂದು ಬೆಳಕಿನ ಬಿಂದು, ಒಂದು ಜ್ಯೋತಿಯಾಗಿ ನೋಡ್ದಾಗ. ನೋಡಿ, ನಮ್ಮ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಪರಮಾತ್ಮನನ್ನ ನಿರಾಕಾರ ಜ್ಯೋತಿರ್ಬಿಂದು ಅಂತ ಕರೆಯಲಾಗತ್ತೆ. ನಿರಾಕಾರ ಅಂದ್ರೆ ಆಕಾರ ಇಲ್ಲದ್ದು, ಜ್ಯೋತಿರ್ಬಿಂದು ಅಂದ್ರೆ ಬೆಳಕಿನ ಒಂದು ಪಾಯಿಂಟ್. ಸೊ ಒಟ್ಟಾರೆ ಹೇಳೋದಾದ್ರೆ ಆಕಾರವಿಲ್ಲದ ಪ್ರಕಾಶಮಾನವಾದ ಒಂದು ಬೆಳಕಿನ ಚುಕ್ಕೆ. ಈ ಒಂದು ಐಡಿಯಾನೇ ನಮ್ಮ ಇವತ್ತಿನ ಇಡೀ ಚರ್ಚೆಯ ಮುಖ್ಯವಾದ ಎಳೆ. ಸರಿ, ಈ ನಿರಾಕಾರ ಜ್ಯೋತಿಯನ್ನ ಪೂಜೆ ಮಾಡೋದು ಹೇಗೆ? ಇದು ಮುಂದಿನ ಪ್ರಶ್ನೆ. ಇದಕ್ಕೆ ಹಿಂದೂ ಧರ್ಮದಲ್ಲಿ ಒಂದು ತುಂಬಾನೇ ಸುಂದರವಾದ ಉತ್ತರ, ಒಂದು ಸಂಕೇತ ಇದೆ. ಅದೇ ಜ್ಯೋತಿರ್ಲಿಂಗ. ಯಾಕಂದ್ರೆ ಕಣ್ಣಿಗೆ ಕಾಣಿಸದ, ಆಕಾರವೇ ಇಲ್ಲದ ಒಂದು ಬೆಳಕಿನ ಮೇಲೆ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡೋದು ಅದು ಎಲ್ಲರಿಗೂ ಸುಲಭವಲ್ಲ ಅಲ್ವಾ? ಅದಕ್ಕಾಗಿಯೇ ಆ ದಿವ್ಯ ಜ್ಯೋತಿಯ ಒಂದು ಸಿಂಬಲ್ ಆಗಿ ಜ್ಯೋತಿರ್ಲಿಂಗಗಳನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಪ್ರಾರ್ಥನೆಗಳನ್ನ ಸಲ್ಲಿಸಲಾಗತ್ತೆ. ಇದು ಧ್ಯಾನಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಪ್ಪಾ ಅಂದ್ರೆ, ಈ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ವಾ, ಇದು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಪ್ರಪಂಚದ ಬೇರೆ ಬೇರೆ ಧರ್ಮಗಳಲ್ಲೂ ಇದೇ ರೀತಿಯ ನಿರಾಕಾರ ಜ್ಯೋತಿಯನ್ನ ಹೇಗೆ ಪೂಜಿಸ್ತಾರೆ ಅಂತ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಬನ್ನಿ, ಒಂದು ಚಿಕ್ಕ ಜಾಗತಿಕ ಪಯಣ ಮಾಡೋಣ. ಈಗ ಈ ಸ್ಲೈಡ್ ನೋಡಿ. ಇಸ್ಲಾಂ ಧರ್ಮದಲ್ಲಿ ಮಕ್ಕಾದಲ್ಲಿರೋ ಸಂಗೆ ಅಸ್ವದ್ ಅನ್ನೋ ಕಪ್ಪು ಕಲ್ಲನ್ನ ನೂರ್ ಅಂದ್ರೆ ದೈವಿಕ ಬೆಳಕಿನ ಸಂಕೇತವಾಗಿ ನೋಡ್ತಾರೆ. ಇನ್ನು ಕ್ರಿಶ್ಚಿಯನ್ ಧರ್ಮದಲ್ಲಿ ಚರ್ಚ್ಗಳಲ್ಲಿ ಹಚ್ಚೋ ಕ್ಯಾಂಡಲ್, ಆ ಮೇಣದ ಬತ್ತಿಯ ಜ್ವಾಲೆ ಇದೆಯಲ್ಲ, ಅದನ್ನೇ ಆ ದಿವ್ಯ ಜ್ಯೋತಿಯ ಪ್ರತೀಕವಾಗಿ ಪೂಜಿಸ್ತಾರೆ. ಸಿಖ್ಖರಂತೂ ಏಕ ಓಂಕಾರ ನಿರಾಕಾರಂತ, ಅಂದ್ರೆ ಆಕಾರವಿಲ್ಲದ ಆ ಒಬ್ಬನೇ ದೇವರು ಅಂತ ಸ್ಮರಿಸ್ತಾರೆ. ಇಷ್ಟೇ ಅಲ್ಲ, ಬೌದ್ಧ ಧರ್ಮದಲ್ಲಿ ಅದನ್ನ ದಿವ್ಯ ಜ್ಯೋತಿ ಅಂತಾರೆ, ಜೈನ ಧರ್ಮದಲ್ಲಿ ಅರಿಹಂತ ಅಂತಾರೆ. ಅಂದ್ರೆ ಎಲ್ಲರೂ ಪೂಜಿಸ್ತಿರೋದು ಅದೇ ಜ್ಯೋತಿ ಸ್ವರೂಪದ ಪರಮಾತ್ಮನನ್ನೇ. ಸೊ ಈ ಎಲ್ಲ ಉದಾಹರಣೆಗಳಿಂದ ನಮಗೇನು ಗೊತ್ತಾಗುತ್ತೆ? ಇಲ್ಲಿ ಒಂದು ಅದ್ಭುತವಾದ ಒಂದು ಯೂನಿವರ್ಸಲ್ ಮೆಸೇಜ್ ಇದೆ. ಅದೇನ್ ಗೊತ್ತಾ? ಅದುವೇ ಏಕತೆಯ ಸಂದೇಶ. ಅಂದ್ರೆ ಆಚರಣೆಗಳು, ಸಂಕೇತಗಳು, ಹೆಸರುಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಅದರ ಹಿಂದಿನ ಮೂಲ ಸಾರಾಂಶ ಒಂದೇ. ಅದೇನಂದ್ರೆ ಆ ಒಂದೇ ನಿರಾಕಾರ ದಿವ್ಯ ಜ್ಯೋತಿಯ ಆರಾಧನೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಮೆಕ್ಕಾದಲ್ಲಿ ಪ್ರಾರ್ಥನೆ ಮಾಡೋ ಮುಸ್ಲಿಮ್ರಿರ್ಲಿ, ಚರ್ಚ್ನಲ್ಲಿರೋ ಕ್ರಿಶ್ಚಿಯನರಿರ್ಲಿ, ತಮ್ಮ ಪ್ರಾರ್ಥನೆಗಳಲ್ಲಿ ಮಗ್ನರಾಗಿರೋ ಸಿಖ್ಖರಿರ್ಲಿ, ಅಥವಾ ಧ್ಯಾನ ಮಾಡೋ ಬೌದ್ಧರು ಮತ್ತು ಜೈನರೇ ಆಗಿರ್ಲಿ, ಅವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಆ ಆಕಾರವಿಲ್ಲದ ದೈವಿಕ ಶಕ್ತಿಯ ಕಡೆಗೆ ತಮ್ಮ ಗಮನವನ್ನ ಕೇಂದ್ರೀಕರಿಸ್ತಿದ್ದಾರೆ. ನೋಡಿ, ಎಲ್ಲಾ ದಾರಿಗಳು ಸೇರೋದು ಒಂದೇ ಕಡೆಗೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸರಿ, ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಶಿವನ ಮಂದಿರದಲ್ಲಿ ದೇಹದ ಆಕಾರವಿಲ್ಲದ ಲಿಂಗಾಕಾರದ ಪ್ರತಿಮೆಯನ್ನು ಏಕೆ ಪ್ರತಿಷ್ಠಾಪಿಸುತ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.